ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್ ಮತ್ತು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಹಳೆ ವಿಡಿಯೋ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀರಿ. ಅದು ಅಮಾವಾಸ್ಯೆ ಸುತ್ತಲೂ ನಾವು ಹೇಗೆ ಪ್ಲ್ಯಾನ್ ಮಾಡ್ಬೋದು, ನೆಕ್ಸ್ಟ್ ಈಗ ಪೂರ್ತಿ ವರ್ಷ 2026 ಡಿಸೆಂಬರ್ ತಿಂಗಳ ತನಕ ಹೇಗೆ ನಾವು ಪ್ಲ್ಯಾನ್ ಮಾಡ್ಬೋದು ಆ ಥೀಮ್ ಬೇಸಿಸ್ ಮೇಲೆ ಅಂತ ನಾನು ಹಾಕಿದ್ದೆ. ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಸೊ ಆ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ನೆಕ್ಸ್ಟು ಈಗ ಏಪ್ರಿಲ್ 20ಕ್ಕೆ ಸೂರ್ಯ ಟಾರಸ್ ಎಂಟರ್ ಆಗಿದ್ದಾನೆ. ಸೊ ಹಾಗಾಗಿ 4 ಎಸ್ಪೆಷಲಿ 4 ಝೋಡಿಯಾಕ್ ಸೈನ್ಸ್ ತುಂಬ ಲಕ್ಕಿ ಫೇಸ್ ಬಂದಿದೆ. ಸೊ ಅಬಂಡೆನ್ಸ್ ವೆಲ್ತ್ ಮತ್ತು ಅದೃಷ್ಟಕರವಾಗಿದೆ ಅಂತ ಹೇಳಿದೆ ನಾನು. ಇದನ್ನು ನಾನು ಈ ವಿಡಿಯೋದಲ್ಲಿ ನಾನು ಅದೆಲ್ಲ ಆಸ್ಪೆಕ್ಟ್ಸ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಮೊದಲ ಬಾರಿಗೆ ನೀವು ಬಂದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾನು ಹೇಳಿದಾಗೆ, ಸೊ ಮೇಜರ್ ಪ್ರಮುಖವಾದ ಅಸ್ಟ್ರಾಲಜಿ ಶಿಫ್ಟ್ ಆಗಿದೆ ಆಲ್ರೆಡಿ. ಆಲ್ರೆಡಿ ಎಷ್ಟು ಇವತ್ತು ಡೇಟು 28ನೇ ತಾರೀಕು. ಸೊ 20ನೇ ತಾರೀಕು ಆಲ್ರೆಡಿ ಆಗಿದೆ ಅದು. ಸೊ ಮೇಜರ್ ಶಿಫ್ಟ್ ಆಗಿದೆ, ಅಸ್ಟ್ರಾಲಜಿ ಶಿಫ್ಟ್ ಆಗಿದೆ. ಸೊ ಸನ್ ಅಂದರೆ ಸೂರ್ಯ ಟಾರಸ್ ಅಂತ ಹೇಳಿದ್ರೆ ವೃಷಭನ ಎಂಟರ್ ಆಗಿದ್ದಾನೆ. ಹಾಗೆಯೇ ತುಂಬ ಸ್ಟೆಬಿಲಿಟಿ, ಕ್ಲಾರಿಟಿ ಮತ್ತು ಪ್ರೋಗ್ರೆಸ್ ಎಲ್ಲ ಬರುತ್ತೆ. ಯಾವ ಸೈನ್ಸಿಗೆ ಅಂದರೆ ಟಾರಸ್, ವರ್ಗೋ, ಕ್ಯಾಪ್ರಿಕಾನ್ ಮತ್ತು ಕ್ಯಾನ್ಸರ್ ಅಂತ ಹೇಳಿದ್ರೆ ವೃಷಭ, ಕನ್ಯಾ ರಾಶಿ, ಕಟಕ ರಾಶಿ, ಹಾಗೆಯೇ ಮಕರ ರಾಶಿ. ಈ 4 ರಾಶಿಯವರಿಗೆ ತುಂಬ ಲಕ್ಕಿ ಫೇಸ್ ಬರುತ್ತೆ. ಅವ್ರಿಗೆ ಕೆರಿಯರ್ ಇರ್ಬೋದು, ಅಂದರೆ ಅವರ ಜಾಬಲ್ಲಿ, ಫೈನಾನ್ಸಲ್ಲಿ, ರಿಲೇಷನ್ಶಿಪ್ಪಲ್ಲೆಲ್ಲ ತುಂಬಾ ಪ್ರೋಗ್ರೆಸ್ ಆಗುತ್ತೆ, ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಸೊ ಈ ಪೀರಿಯಡಲ್ಲಿ ನಿಮಗೆ ನೀವು ಏನೇನೋ ಪ್ರಾಕ್ಟಿಕಲ್ ಡಿಸಿಷನ್ಸ್ ತೊಗೋಬೋದು, ಲಾಂಗ್ ಟರ್ಮ್ ಗ್ರೋತ್ ಆಗುತ್ತೆ, ಹಾಗೆಯೇ ಎಮೋಷ್ನಲ್ ಬ್ಯಾಲೆನ್ಸ್ ಇರುತ್ತೆ. ಆಮೇಲೆ ಹೆಲ್ಪ್ ಮಾಡುತ್ತೆ ಈ ಝೋಡಿಯಾಕ್ ಸೈನ್ಸು ನೀವು ಮುಂದುವರಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕಾನ್ಫಿಡೆನ್ಸ್, ಸೆಕ್ಯೂರಿಟಿ, ಆಮೇಲೆ ತುಂಬಾ ರಿಯಲ್ ಸಕ್ಸಸ್ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಕಾಣಿಸುತ್ತೆ ಈ 4 ಝೋಡಿಯಾಕ್ ಸೈನ್ಸ್. ನಾನು ಒಂದೊಂದೇ ಝೋಡಿಯಾಕ್ ಸೈನ್ಸ್ ತೆಗೆದು ನಾನು ತೊಗೊಂಡು ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಏನು ಆಗುತ್ತೆ, ಸೊ ಮೇಜರ್ ಅಸ್ಟ್ರಾಲಜಿ ಇದು 20ನೇ ತಾರೀಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಗೆ ಆಗಲೇ ಅನುಭವಿಸಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಏಪ್ರಿಲ್ 20 ಅಂದರೆ ಹೋದ ವಾರದಿಂದ ಆಲ್ರೆಡಿ ಆಗಿದೆ. ಅಂದರೆ ಸೂರ್ಯ ವೃಷಭ ರಾಶಿಗೆ ಎಂಟರ್ ಆಗಿದ್ದಾನೆ. ಅದರಿಂದ ನಿಮಗೆ ಇದು ಕ್ಲಾರಿಟಿ ಸಿಕ್ಕುತ್ತೆ, ಪ್ರೋಗ್ರೆಸ್ ಅದೆಲ್ಲ ಹೇಳಿದ್ನಲ್ಲ. ಸೊ ನೀವು ಮುಂಚೆ ಏನಿತ್ತು, ಮೇಷದ್ದು ಒಂದು ಇನ್ಸ್ಟಂಟ್ ಇಂಪಲ್ಸಿವ್ ಎನರ್ಜಿ ಇತ್ತು. ಸೊ ಅದರಿಂದ ಈ ಎನರ್ಜಿ ಏನು, ವೃಷಭ ರಾಶಿ ಎನರ್ಜಿ ಏನಂದರೆ ಗ್ರೌಂಡೆಡ್, ಪ್ರಾಕ್ಟಿಕಲ್, ಸೊ ಪೀಸ್ಫುಲ್ ಅದೆಲ್ಲ ಇರುತ್ತೆ. ಡಿಸಿಷನ್ ಮೇಕಿಂಗ್ ಇಂಪ್ರೂವ್ ಆಗುತ್ತೆ, ಹಾಗೆ ಫೈನಾನ್ಷಿಯಲ್ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಎಮೋಷ್ನಲ್ ಬ್ಯಾಲೆನ್ಸ್ ವಾಪಸ್ ಬರುತ್ತೆ. ಇದರಿಂದ 4 ಇನ್ ಪರ್ಟಿಕ್ಯುಲರ್ ಎಲ್ಲ ಝೋಡಿಯಾಕ್ ಸೈನ್ಸ್ಗೂ ಹೆಲ್ಪ್ ಆಗುತ್ತೆ, 12 ರಾಶಿಗಳಿಗೂ ಹೆಲ್ಪ್ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ ಈಗ ನಾನು ಏನು ಹೇಳಿದೆ, 4 ಝೋಡಿಯಾಕ್ ಸೈನ್ಸ್ಗೆ ತುಂಬಾ ಜಾಸ್ತಿ ಅಫೆಕ್ಟ್ ಆಗುತ್ತೆ. ತುಂಬ ಒಳ್ಳೆ ರೀತಿಯಲ್ಲಿ ಅಫೆಕ್ಟ್ ಆಗುತ್ತೆ. ತುಂಬ ಲಕ್ಕಿ, ಅದೃಷ್ಟವಾಗಿರೋ ಇದು ಫೇಸ್ ಸ್ಟಾರ್ಟ್ ಆಗುತ್ತೆ. ತುಂಬ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ. ಕೆರಿಯರ್ ಇರ್ಬೋದು, ನಿಮ್ಮ ಗ್ರೋತ್ ಇರ್ಬೋದು, ಮತ್ತು ಎಲ್ಲದರಲ್ಲೂ ಕ್ಲಾರಿಟಿ ಸಿಗುತ್ತೆ, ಮತ್ತು ಸ್ಟೆಬಿಲಿಟಿ ಸಿಗುತ್ತೆ. ಆಲ್ರೆಡಿ ಒಂದು ವಾರ ಆಗಿದೆ. ಇವತ್ತಾಗಲಿ 28ನೇ ತಾರೀಕಿಂದ 8 ದಿನದ್ದು ನಿಮ್ಮದು ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ಬೋದು. ಸಕ್ಸಸ್ ಇರ್ಬೋದು, ಕನ್ಸಿಸ್ಟೆನ್ಸಿ ಇರ್ಬೋದು, ರಿಯಲ್ ವರ್ಲ್ಡ್ ರಿಸಲ್ಟ್ಸು, ಇದಕ್ಕೆಲ್ಲನೂ ನಿಮಗೆ ಮನಿ ರಿಲೇಟೆಡು, ಲಾಂಗ್ ಟರ್ಮ್ ಪ್ಲಾನಿಂಗ್ ಏನು ಮಾಡಿದ್ರೆ ಅದೆಲ್ಲನೂ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಇದು ತುಂಬ ಇಂಪಾರ್ಟೆಂಟು, ಈ ಅಸ್ಟ್ರಾಲಜಿ ಶಿಫ್ಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಸನ್ ಇದನ್ನಲ್ಲ, ಸೂರ್ಯನ ಮೂವ್ಮೆಂಟು, ಅದರಿಂದ ಓವರಾಲ್ ಎನರ್ಜಿ, ಅದು ಸ್ಪೆಷಲಿ ಸ್ಟೆಬಿಲಿಟಿ. ಟಾರಸ್ ಎನರ್ಜಿ ಏನಿದೆ, ವೃಷಭ ಎನರ್ಜಿ ಇದೆಯಲ್ಲ, ಅದು ಸ್ಟೆಬಿಲಿಟಿಗೆ ಅದು ಇದಾಗಿದೆ, ಸಿಂಬಾಲಿಕ್ ಆಫ್ ಸ್ಟೆಬಿಲಿಟಿ ಅದು. ಸೊ ಮೇನ್ ಏನು ಅಸ್ಟ್ರಾಲಜಿಕಲ್ ಇನ್ಫ್ಲೂಯೆನ್ಸಸ್. ಸೊ ಸೂರ್ಯ ಟಾರಸ್ಸಿಗೆ ಬಂದಿದ್ದರಿಂದ ನಿಮ್ಮ ಫೋಕಸ್ ಎಲ್ಲ ಮನಿ ಸೆಕ್ಯೂರಿಟಿ, ಲಾಂಗ್ ಟರ್ಮ್ ಸಕ್ಸಸ್ ಆಗುತ್ತೆ. ಆಮೇಲೆ ಕೆಲವೊಂದು ರೆಸಿಡಿಯಲ್ ಮರ್ಕ್ಯುರಿ ಎನರ್ಜಿ ಸ್ಟಿಲ್ ಇದೆ. ಅದರಿಂದ ಏನಾಗುತ್ತೆ, ಡಿಸಿಷನ್ ಮೇಕಿಂಗು, ಕಮ್ಯುನಿಕೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಇನ್ನೂ ಚೆನ್ನಾಗೇ ಇದೆ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಏರಿಸ್ ಸೀಸನ್ ಮುಂದೆ ಕಂಟಿನ್ಯೂ ಆಗಿರೋದು, ಸ್ವಲ್ಪ ಏರಿಸ್ ಸೀಸನ್ನು ಈಗಾಗಲೇ ಏರಿಸ್ ಸೀಸನ್ ಮುಗಿದೋಗಿದೆ. ಬಟ್ ಇನಿಷಿಯಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಂದರೆ 20ನೇ ತಾರೀಕು ಆಗಿ 1-2 ದಿನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕೇಯಾಸ್ ಕಮ್ಮಿ ಆಗಿದೆ, ಕ್ಲಾರಿಟಿ ಜಾಸ್ತಿ ಆಗಿದೆ. ಸೊ ಪವರ್ಫುಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಫೈನಾನ್ಷಿಯಲ್ ಗ್ರೋತು ನಿಮಗೆ ಪ್ರಯಾರಿಟಿ ಆಗುತ್ತೆ. ಸೊ ಏಪ್ರಿಲ್ 20 ಆದಾಗಿಂದ ನಿಮಗೆ ಮೋರ್ ಕಂಟ್ರೋಲ್, ನಿಮ್ಮ ಡಿಸಿಷನ್ಸ್ ಮೇಲೆ ಕಂಟ್ರೋಲ್ ಜಾಸ್ತಿ ಆಗುತ್ತೆ. ನಿಮಗೆ ಫೈನಾನ್ಷಿಯಲ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ. ಆಮೇಲೆ ಸ್ಟ್ರೆಸ್ ಮತ್ತು ಎಮೋಷನಲ್ ಕನ್ಫ್ಯೂಷನ್ ಇದೆಯಲ್ಲ, ಅದು ರೆಡ್ಯೂಸ್ ಆಗುತ್ತೆ. ಆಮೇಲೆ ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಇದು ತುಂಬ ಫಾಸ್ಟಾಗಿ ಸಕ್ಸಸ್ ಓವರ್ನೈಟ್ ಸಿಕ್ಕೋದಲ್ಲ, ಗ್ರ್ಯಾಜುಯಲ್ ಆಗಿ ಸ್ಟೇಬಲ್ ಆಗಿ ಸಿಗುತ್ತೆ ಸಕ್ಸಸ್, ಪ್ರೋಗ್ರೆಸ್ ಏನಾದರೂ. ಬಟ್ ಅದು ಸ್ಟೇಬಲ್ ಆಗಿರುತ್ತೆ, ತುಂಬ ಲಾಸ್ಟಿಂಗ್ ಪ್ರೋಗ್ರೆಸ್ ಅಂತ ಏನು ಹೇಳ್ತೀವೋ ಅದಿರುತ್ತೆ. ಸಡನ್ ಸಕ್ಸಸ್ಸು ಅದಕ್ಕಿಂತ ಈ ಲಾಸ್ಟಿಂಗ್ ಪ್ರೋಗ್ರೆಸ್ ಇದೆಯಲ್ಲ, ಅದು ತುಂಬ ವ್ಯಾಲ್ಯೂಯಬಲ್. ಸೊ ನಾನು ಹೇಳ್ದಂಗೆ 4 ಝೋಡಿಯಾಕ್ ಸೈನ್ಸ್, ಇಂಪಾರ್ಟೆಂಟ್ ಝೋಡಿಯಾಕ್ ಸೈನ್ಸ್ ಲಕ್ಕಿ ಫೇಸ್ಗೆ ಎಂಟರ್ ಆಗ್ತಿದೆ. ಅದನ್ನು ನಾನು ಹೇಳಿದ್ನಲ್ಲ, ಫಸ್ಟು ಟಾರಸ್ಸು, ಕ್ಯಾನ್ಸರ್, ಕ್ಯಾಪ್ರಿಕಾನ್ ಮತ್ತು ವರ್ಗೋ.
ಫಸ್ಟ್ ಟಾರಸ್ ತಗೊಳ್ಳೋಣ, ಅಂದರೆ ವೃಷಭ ರಾಶಿಯಲ್ಲೇ ಇದು ಸೂರ್ಯ ಬಂದಿರೋದ್ರಿಂದ ಫಸ್ಟ್ ನಾವು ವೃಷಭ ರಾಶಿಯಿಂದ ಶುರು ಮಾಡೋಣ. ಸೊ ಸೂರ್ಯ ಟಾರಸಲ್ಲೇ ಬರೋದ್ರಿಂದ ತುಂಬ ಪವರ್ಫುಲ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಪರ್ಸ್ನಲ್ ಗೋಲ್ಸ್ ಏನಿದೆ ಅದ್ರ ಬಗ್ಗೆ ನೀವು ಫೋಕಸ್ ಜಾಸ್ತಿ ಮಾಡ್ತೀರಾ. ಹಾಗೆ ಏನಾದರೂ ಸ್ಲೋ ಮತ್ತು ಅನ್ಸರ್ಟನ್ ಇತ್ತು ಇಲ್ಲಿ ತನಕ ಅಂದರೆ ಅದು ಚೇಂಜ್ ಆಗಿಬಿಟ್ಟು ಕ್ಲಾರಿಟಿ ಸಿಗುತ್ತೆ, ನಿಮಗೆ ಒಳ್ಳೆ ಡೈರೆಕ್ಷನ್ ನಿಮಗೆ ಸಿಕ್ಕುತ್ತೆ. ಆಮೇಲೆ ಕೆರಿಯರ್ ಆಪರ್ಚುನಿಟೀಸ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ನೀವು ಕನ್ಸಿಸ್ಟೆಂಟಾಗಿ ಪೇಷೆಂಟಾಗಿ ನೀವು ಯಾವುದು ಪರ್ಸ್ಯೂ ಮಾಡಿರ್ತೀರಾ ಅದೆಲ್ಲ ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಫೈನಾನ್ಷಿಯಲಿ ಕೂಡ ನಿಮಗೆ ಸ್ಟ್ರಾಂಗ್ ಫೇಸ್ ಇದು. ಆಮೇಲೆ ಇಂಪ್ರೂವ್ಮೆಂಟ್ ಸಿಗುತ್ತೆ, ಬೆಟರ್ ಪ್ಲಾನಿಂಗ್ ಮತ್ತು ಹೊಸ ಇನ್ಕಮ್ ಸೋರ್ಸಸ್ ಬರುತ್ತೆ, ರಿವಾರ್ಡ್ಸ್ ಬರುತ್ತೆ. ಎಮೋಷ್ನಲಿ ಕೂಡ ನೀವು ತುಂಬ ಸ್ಟೇಬಲ್ ಆಗಿ ಇನ್ ಕಂಟ್ರೋಲಲ್ಲಿ ಇರ್ತೀರಾ ರಿಲೇಷನ್ಶಿಪ್ನಲ್ಲಿ. ಆಮೇಲೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ, ನೀವು ಆನೆಸ್ಟ್ ಆಗಿರ್ತೀರಾ, ಗ್ರೌಂಡೆಡ್ ಆಗಿರ್ತೀರಾ. ಸೊ ಇದು ಅಫ್ಕೋರ್ಸ್ ರಿಲೇಷನ್ಶಿಪ್ಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಸೊ ನೀವು ಪ್ರಾಕ್ಟಿಕಲ್ ಇದರಲ್ಲೂ ಕೂಡ ಸ್ಟೆಪ್ಸ್ ತೊಗೊಂಡು ನೀವು ಲಾಂಗ್ ಟರ್ಮ್ ಸಕ್ಸಸ್ ತೊಗೊಳೋದಕ್ಕೆ ಒಳ್ಳೆ ಸಮಯ ಇದು. ಸೊ ಈಗ ಕನ್ಯಾ ರಾಶಿಗೆ ಬರೋಣ. ಕನ್ಯಾ ರಾಶಿಗೆ ಏನು ಬೆನಿಫಿಟ್ ಆಗುತ್ತೆ? ಸೊ ಕನ್ಯಾ ರಾಶಿ ಕೂಡ ಗ್ರೌಂಡೆಡ್ ಟಾರಸ್ ಎನರ್ಜಿ, ಅದರಿಂದ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಕ್ಲಾರಿಟಿ ಡಿಸಿಷನ್ ಮೇಕಿಂಗ್ ಅದೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮಗೆ ಆಲ್ರೆಡಿ ನೀವು ನೋಟಿಸ್ ಮಾಡಿರ್ಬೋದು, ಪ್ರಾಬ್ಲಮ್ಸು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಏನು ಅನಿಸಿದ ಪ್ರಾಬ್ಲಮ್ಸ್ ಎಲ್ಲ ಈಗ ಮ್ಯಾನೇಜಬಲ್ ಅನಿಸುತ್ತೆ, ನಿಮಗೆ ಕ್ಲಾರಿಟಿ ಬರುತ್ತೆ. ಅಫ್ಕೋರ್ಸ್ ಅನಾಲಿಟಿಕಲ್ ಸ್ಕಿಲ್ಸು ಶಾರ್ಪ್ ಆಗುತ್ತೆ. ಆಮೇಲೆ ನಿಮಗೆ ಸ್ಮಾರ್ಟ್ ಚಾಯ್ಸಸ್ ಕೆರಿಯರ್ ಮತ್ತು ಫೈನಾನ್ಸಲ್ಲಿ ವರ್ಕ್ ರಿಲೇಟೆಡ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಮಾರ್ಟರ್ ಚಾಯ್ಸಸ್ ನೀವು ಮಾಡ್ಬೋದು ಕೆರಿಯರ್ ಮತ್ತು ಫೈನಾನ್ಸಸಲ್ಲಿ. ಆಮೇಲೆ ನೀವು ಏನು ವೇಟ್ ಮಾಡ್ತಾಯಿದ್ರಿ, ನನಗೆ ರೆಕಗ್ನಿಷನ್ ಸಿಗಬೇಕು, ಅದೆಲ್ಲ ಸಕ್ಸಸ್ ಸಿಗಬೇಕು ಅಂತೆಲ್ಲ, ಪ್ರೋಗ್ರೆಸ್ ಆಗಬೇಕು ಅಂತೆಲ್ಲ ಅದೆಲ್ಲ ಬರುತ್ತೆ. ಈಗ ಒಳ್ಳೆ ಟೈಮ್ ನಿಮಗೆ ಆರ್ಗನೈಸ್ ಮಾಡ್ಕೊಳ್ಳೋದು, ಪ್ಲ್ಯಾನ್ ಮಾಡ್ಕೊಳ್ಳೋದು, ಆಮೇಲೆ ಸ್ಟ್ರಾಟಜಿಕಲಿ ನೀವು ಆ್ಯಕ್ಷನ್ ತೊಗೊಳೋದಕ್ಕೆ ಇದು ತುಂಬಾ ಪ್ರಶಸ್ತವಾದ ಸಮಯ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ, ನೀವು ಡಿಸಿಪ್ಲಿನ್ಡ್ ಆ್ಯಕ್ಷನ್ಸ್ ತೊಗೋತೀರಾ. ಆಮೇಲೆ ನಿಮ್ಮ ರಿಸೋರ್ಸ್ ಮ್ಯಾನೇಜ್ಮೆಂಟು ತುಂಬ ಇಂಪ್ರೂವ್ ಆಗುತ್ತೆ. ಪರ್ಸನಲ್ ಲೆವೆಲಲ್ಲಿ ನೀವು ಕಾಮ್ ಆಗಿ ಫೋಕಸ್ಡ್ ಆಗಿ ಇರ್ತೀರಾ. ಆಮೇಲೆ ಜಾಸ್ತಿ ಓವರ್ ಥಿಂಕ್ ಮಾಡೋದಿಲ್ಲ. ಇದರಿಂದ ಪ್ರಾಕ್ಟಿಕಲ್ ಇದು ರಿವಾರ್ಡ್ಸ್ ಸಿಗುತ್ತೆ. ಪ್ರಾಕ್ಟಿಕಲ್ ನೇಚರ್ ಇರೋದ್ರಿಂದ, ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಿಮಗೆ ಎಲ್ಲೆಲ್ಲಿಂದ ರಿವಾರ್ಡ್ಸ್ ಬೇಕೋ ಅದೆಲ್ಲ ರಿವಾರ್ಡ್ಸ್ ಸಿಗುತ್ತೆ ನಿಮಗೆ. ಸೊ ಈಗ ಇಲ್ಲಿ ತನಕ ಇದು ಆಯಿತು ಅಲ್ಲ, ವೃಷಭ ಆಯಿತು, ಕನ್ಯಾ ರಾಶಿ ಆಯಿತು. ಈಗ ಕ್ಯಾಪ್ರಿಕಾರ್ನ್ ಅಂತ ಹೇಳಿದ್ರೆ ಮಕರ ರಾಶಿ ಈ ಫೇಸು ಎಂಟ್ರಾದಾಗ ಏನು, ಮತ್ತು ಅಫ್ಕೋರ್ಸ್ ವಿಸಿಬಲ್ ಪ್ರೋಗ್ರೆಸ್ ಕಾಣಿಸುತ್ತೆ ನಿಮಗೆ. ನೀವು ಏನಾದ್ರು ಇಮ್ಮಿಡಿಯೇಟ್ ರಿಸಲ್ಟ್ ಬೇಕು ಅಂತ ವರ್ಕ್ ಹಾರ್ಡ್ ಮಾಡ್ತಾಯಿದ್ರೆ ಅದರಿಂದ ನಿಮ್ಗೆ ರಿಸಲ್ಟ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ನಿಮ್ದು ಏನೇನು ಎಫರ್ಟ್ ಹಾಕಿದ್ರೆ ಅದೆಲ್ಲ ಕಾಣಿಸ್ಕೊಳುತ್ತೆ, ರಿಸಲ್ಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಎಸ್ಪೆಷಲಿ ಕೆರಿಯರ್ ಮತ್ತು ಲಾಂಗ್ ಟರ್ಮ್ ಗೋಲ್ಸಲ್ಲಿ ನಿಮಗೆ ರಿಸಲ್ಟ್ ಕಾಣಿಸ್ತಾ ಹೋಗುತ್ತೆ. ರೆಕಗ್ನಿಷನ್ ಸಿಗುತ್ತೆ, ಹೊಸ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಆಪರ್ಚುನಿಟೀಸ್ ಬರುತ್ತೆ. ನಿಮಗೆ ಗ್ರೋತ್, ಪ್ರೊಫೆಷ್ನಲ್ ಗ್ರೋತ್ಗೆ ಇಂಪ್ರೂವ್ ಆಗಲಿಕ್ಕೆ, ಚೆನ್ನಾಗಾಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ಬರ್ತಾ ಇರುತ್ತೆ. ಫೈನಾನ್ಷಿಯಲಿ ಕೂಡ ಸ್ಟೆಬಿಲೈಸಿಂಗ್ ಪೀರಿಯಡ್ ಇದು. ಸ್ಮಾರ್ಟ್ ಡಿಸಿಷನ್ಸು, ಡಿಸಿಪ್ಲಿನ್ ಪ್ಲ್ಯಾನಿಂಗ್ ಇದೆಲ್ಲ ಮಾಡಿದ್ರೆ ನಿಮಗೆ ನಿಮ್ಮ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಲಿಕ್ಕೆ, ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಆಗಲಿಕ್ಕೆ ನೀವು ಅದು ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಕಾನ್ಫಿಡೆನ್ಸ್ ಚೆನ್ನಾಗಾಗುತ್ತೆ. ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೋತೀರಾ ನಿಮ್ಮ ಇದರಲ್ಲಿ, ಪ್ರೊಫೆಷನಲ್ಲಿ ಇದರಲ್ಲಿ, ಜಾಬ್ ರಿಲೇಟೆಡ್ ಇದರಲ್ಲಿ ರಿಸ್ಕ್ ತೊಗೋತೀರಾ. ಹಾಗಾಗಿ ಗ್ರೋತ್ ಕೂಡ ನಿಮಗೆ ಹಾಗೆ ಕಾಣಿಸ್ಕೊಳ್ಳುತ್ತೆ. ರಿಲೇಷನ್ಶಿಪ್ ಕೂಡ ನಿಮಗೆ ಇಂಪ್ರೂವ್ ಆಗುತ್ತೆ, ಯಾಕಂದರೆ ನಿಮಗೆ ಮೋರ್ ಓಪನ್ನೆಸ್, ತುಂಬ ಜಾಸ್ತಿ ಓಪನ್ನೆಸ್, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಜಾಸ್ತಿ ಕಮ್ಯುನಿಕೇಟಿವ್ ಆಗಿರೋದ್ರಿಂದ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದರಿಂದ ನಿಮಗೆ ಏನು ಅಂದರೆ ನ್ಯಾಚುರಲಿ ನಿಮ್ಮದು ಒಂದು ಆ್ಯಂಬಿಷನ್ಸ್ ಬರುತ್ತೆ, ನ್ಯಾಚುರಲ್ ಆ್ಯಂಬಿಷನ್ಸ್ ಸಪೋರ್ಟ್ ಆಗುತ್ತೆ. ಆಮೇಲೆ ನಿಮ್ದು ಏನು ಗೋಲ್ಸ್ ಸೆಟ್ ಮಾಡ್ಕೊಂಡಿದ್ದೀರಾ ಅದನ್ನು ಕ್ಲೋಸ್ ಆಗ್ತಾ ಹೋಗ್ತೀರಾ, ಅದು ಹತ್ತಿರ ಬರ್ತೀರಾ, ನಿಮ್ಮ ಗೋಲ್ಸ್ ಎಲ್ಲ ಇದಾಗೋಕ್ಕೆ ಹತ್ತಿರವಾಗಿ ಬರ್ತೀರಾ. ಆಮೇಲೆ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ, ಸ್ಟಡಿ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ಕ್ಯಾನ್ಸರ್, ಕಟಕ ಅಥವಾ ಕರ್ಕಾಟಕ. ಸೊ ಇದು ಸೇಮ್ ಪ್ರಾಕ್ಟಿಕಲ್, ಇದು ಎಮೋಷ್ನಲ್ ಮತ್ತು ಪ್ರಾಕ್ಟಿಕಲ್ ರಿಲೀಫ್ ಸಿಗುತ್ತೆ. 20ನೇ ತಾರೀಕು ಆದಮೇಲೆ ಆಲ್ರೆಡಿ ಸಿಗ್ತಾ ಇರ್ಬೋದು. ಶಿಫ್ಟ್ ಇದೆಯಲ್ಲ, ಈ ಎನರ್ಜಿ ವೃಷಭ ಎನರ್ಜಿ ಶಿಫ್ಟ್ ಆಗಿರೋದ್ರಿಂದ ನಿಮಗೆ ಮುಂಚೆ ಏನು ಓವರ್ವೆಲ್ಮ್ ಇತ್ತು, ತುಂಬ ಸೆಕ್ಯೂರ್ ಫೀಲಿಂಗ್ ಮಾಡ್ತಿರಲಿಲ್ಲ, ಅದೆಲ್ಲನೂ ಹೊರಟೋಗುತ್ತೆ. ಆಮೇಲೆ ಕನ್ಫ್ಯೂಷನ್ ಅಥವಾ ಸ್ಟ್ರೆಸ್ ಇರ್ಬೋದು ಈ ಟೈಮಲ್ಲಿ. ಇತ್ತೀಚೆಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಶುರು ಆದಾಗ ಮಾರ್ಚಿಂದ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೋದು, ಅದೆಲ್ಲ ಹೊರಟೋಗುತ್ತೆ. ಕ್ಲಾರಿಟಿ, ಕಾಮ್ನೆಸ್ ಬರುತ್ತೆ. ಹಾಗೆ ನಿಮಗೆ ಸೊಲ್ಯೂಷನ್ ಕ್ಲಿಯರಾಗಿ ಕಾಣಿಸೋಕ್ಕೆ ಶುರು ಆಗುತ್ತೆ. ಆಮೇಲೆ ಎಸ್ಪೆಷಲಿ ಪರ್ಸನಲ್ ಮತ್ತು ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ನಿಮಗೆ ಸೊಲ್ಯೂಷನ್ಸ್ ಕಾಣಿಸ್ತಾ ಹೋಗುತ್ತೆ. ಕೆರಿಯರ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನಿಮಗೆ ಸಪೋರ್ಟಿವ್ ಕಾನ್ವರ್ಸೇಷನ್ಸ್ ನಿಮ್ಮ ಟೀಮಲ್ಲಿ ಚೆನ್ನಾಗಾಗುತ್ತೆ. ಕಾನ್ವರ್ಸೇಷನ್ಸ್ ಎಲ್ಲ ಮಾಡ್ತೀರಾ, ಸಪೋರ್ಟ್ ಆಗುತ್ತೆ ನಿಮಗೆ ಇದಾಗಲಿಕ್ಕೆ, ಇಂಪ್ರೂವ್ಮೆಂಟ್ಗೆ. ಟೀಮ್ ವರ್ಕ್ ಚೆನ್ನಾಗಾಗುತ್ತೆ. ಹಾಗೆ ಒಳ್ಳೆ ಹೊಸದು ನ್ಯೂ ಆಪರ್ಚುನಿಟೀಸ್ ಬರುತ್ತೆ. ಫೈನಾನ್ಷಿಯಲಿ ಕೂಡ ನೀವು ತುಂಬ ಬೆಟರ್ ಪ್ಲ್ಯಾನಿಂಗ್ ಮಾಡಿ ನೀವು ಇನ್ ಕಂಟ್ರೋಲಲ್ಲಿರ್ತೀರಾ. ನಿಮ್ಮ ಫೈನಾನ್ಷಿಯಲ್ ಇದೂ ಇಂಪ್ರೂವ್ ಆಗುತ್ತೆ. ರಿಲೇಷನ್ಶಿಪ್ ಕೂಡ ಬೆನಿಫಿಟ್ ಆಗುತ್ತೆ ಈ ಎನರ್ಜಿಯಿಂದ, ಏಕೆಂದರೆ ಅಫ್ಕೋರ್ಸ್ ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ, ಟಾರಸ್ ಎನರ್ಜಿ ಎಲ್ಲ. ಸೊ ಹಾಗೆ ಸ್ಟೆಬಿಲಿಟಿ ಬರುತ್ತೆ, ನಿಮ್ಗೆ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಹಾಗಾಗಿ ನೀವು ಡಿಸಿಷನ್ಸ್ ಚೆನ್ನಾಗಿ ಮಾಡ್ತೀರಾ.
ಈ ಫೇಸ್ ಇದೆಯಲ್ಲ, ಟಾರಸ್ ಎನರ್ಜಿ ಫೇಸ್ ಇದೆಯಲ್ಲ, ಏಪ್ರಿಲ್ 20 ಆದಮೇಲೆ ಆಲ್ರೆಡಿ ಬಂದಿದೆ. ಬ್ಯಾಲೆನ್ಸ್ ಬಂದಿದೆ. ಆಮೇಲೆ ನಿಮಗೆ ಆರಾಮಾಗಿ ಎಫರ್ಟ್ಲೆಸ್ ಆಗಿ ನೀವು ಎಫರ್ಟ್ಸ್ ಹಾಕಿದ್ರೂ ನಿಮಗೆ ಆರಾಮಾಗಿ ಈಸಿಯಾಗಿ ನಿಮ್ಮ ಗೋಲ್ ಹತ್ರ ಬರ್ತಿದ್ದೀರಾ ಅಂತ ನಿಮಗೆ ಅನಿಸುತ್ತೆ. ಅದು ಹಾಗೆ ಕೂಡ ಆಗುತ್ತೆ. ಸೊ ಓವರ್ ಆಲ್ ಸಮ್ಮರಿ ನೋಡೋಣ. ಇದರಲ್ಲಿ ಲವ್, ಕರಿಯರ್ ಮತ್ತು ಮನಿ ಪ್ರಿಡಿಕ್ಷನ್ಸಲ್ಲಿ. ಸೊ ಲವ್ ಆ್ಯಂಡ್ ರಿಲೇಷನ್ಶಿಪ್ಸ್ ತೊಗೊಳ್ಳೋಣ. ಅದು ಜಾಸ್ತಿ ಸ್ಟೇಬಲ್ ಆಗುತ್ತೆ. ಆಮೇಲೆ ಎಮೋಷನಲ್ ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. ಹಾಗೆಯೇ ನಿಮಗೆ ಈಸಿ ನಿಮ್ಮ ಪಾರ್ಟ್ನರು ಅವ್ರನ್ನೆಲ್ಲ ಮತ್ತು ನಿಮ್ಮ ಫೀಲಿಂಗ್ಸು, ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ತುಂಬ ಬೆಸ್ಟ್ ಅಡ್ವೈಸು ಕೊಡೋಕ್ಕೆ ಇದಾಗುತ್ತೆ. ಫೋಕಸ್ ನೀವು ಆದಷ್ಟು ಯಾರ್ಯಾರು ಕೇಳಿದ್ರೆ ಒಳ್ಳೆ ಅಡ್ವೈಸ್ ಕೊಡೋ ಅಷ್ಟು ಇದು ಸಿಗುತ್ತೆ. ಯಾಕಂದರೆ ಕಮ್ಯುನಿಕೇಷನ್ ಇಂಪ್ರೂವ್ ಆಗಿರುತ್ತೆ ನಿಮಗೆ. ಹಾಗೆ ನಿಮ್ಮದು ಆನೆಸ್ಟ್ ಮತ್ತು ಕಾಮ್ ಕಮ್ಯುನಿಕೇಷನ್ ಕಡೆ ನೀವು ಫೋಕಸ್ ಮಾಡ್ತೀರಾ. ಕೆರಿಯರ್ ವೈಸ್ ನೋಡಿದ್ರೆ ತುಂಬ ಸ್ಟ್ರಾಂಗ್ ಪೀರಿಯಡ್, ಕನ್ಸಿಸ್ಟೆಂಟ್ ಗ್ರೋತ್ ಆಗಲಿಕ್ಕೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡಿ, ಪ್ರಮೋಷನ್ಸು, ರೆಕಗ್ನಿಷನ್ ಎಲ್ಲನೂ ಚೆನ್ನಾಗಿ ಬರುತ್ತೆ. ಸ್ಟಡಿ ಎಫರ್ಟ್ ಅಂದರೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕೋದನ್ನು ನಿಲ್ಲಿಸಬೇಡಿ. ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾ ಇದ್ದರೆ ನಿಮಗೆ ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಆಮೇಲೆ ನಿಮಗೆ ಅಡ್ವೈಸ್ ಏನಂತ ಹೇಳಿದ್ರೆ ತುಂಬ ಪೇಷೆಂಟ್ ಅಂದರೆ ಪೇಷನ್ಸಿಂದ ಇರ್ರಿ. ಆಮೇಲೆ ಬಿಲ್ಡ್ ಮಾಡ್ತಾ ಹೋಗಿ. ಸುಮ್ಮನೆ ಸ್ಟಾಗ್ನೆಂಟಾಗಿ ನಿಲ್ಲಿಸಬೇಡಿ. ನೀವೇನು ಎಫರ್ಟ್ ಹಾಕ್ತಿದ್ದೀರಾ ನೀವು ಮಾಡ್ತಾ ಹೋಗಿ, ರಿಸಲ್ಟ್ಸ್ ಬರುತ್ತೆ. ಆಮೇಲೆ ದುಡ್ಡಿನ ವಿಷಯ, ಫೈನಾನ್ಷಿಯಲ್ ಅವೇರ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ. ಅದರಿಂದ ಇದೂ ಫೈನಾನ್ಷಿಯಲ್ ಅವೇರ್ನೆಸ್ ಜಾಸ್ತಿನೂ ಆಗುತ್ತೆ. ಹಾಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಎಫರ್ಟ್ ಹಾಕಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಮೇಲೆ ನೀವು ಸ್ಮಾರ್ಟ್ ಪ್ರಾಕ್ಟಿಕಲ್ ಡಿಸಿಷನ್ಸು ತೊಗೊಳ್ತೀರಾ ಈ ಟೈಮಲ್ಲಿ. ನಿಮ್ಮದು ಇದು ಇಂಪ್ರೂವ್ ಆಗುತ್ತೆ, ಸ್ಟೆಬಿಲಿಟಿ. ಅಡ್ವೈಸ್ ಏನಂತ ಹೇಳಿದ್ರೆ ನೀವು ಸೇವಿಂಗ್ ಮಾಡೋದ್ರ ಕಡೆ ಫೋಕಸ್ ಮಾಡಿ, ಬಜೆಟ್ ಫಾಲೋ ಮಾಡಿ, ಹಾಗೆ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಮಾಡಿ. ಸೊ ಯಾಕೆ ಡಿಫ್ರೆಂಟು ಈ ಫೇಸ್, ಯಾಕೆ ಡಿಫ್ರೆಂಟ್ ಅಂತಂದರೆ ಏರಿಸ್ ಸೀಸನಲ್ಲಿ ಫಾಸ್ಟ್ ಮೂವಿಂಗ್ ಏರಿಸ್ ಸೀಸನ್ ಇರುತ್ತೆ. ಅದು ಥರ ಅಲ್ಲ. ಇದು ಟಾರಸ್ ಎನರ್ಜಿ ನಿಧಾನಕ್ಕೆ ಸ್ಲೋ ಆಗಿ ಮತ್ತು ರಿಲಯಬಲ್ ಆಗಿದೆ. ಇದೇನಂತ ಹೇಳಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ, ಮೋರ್ ಸ್ಟೆಬಿಲಿಟಿ, ಜಾಸ್ತಿ ಸ್ಟೆಬಿಲಿಟಿ ಇರುತ್ತೆ. ಆಮೇಲೆ ಇಂಪಲ್ಸಿವ್ ಡಿಸಿಷನ್ಸ್ ಕಡಿಮೆ ಇರುತ್ತೆ. ಲಾಂಗ್ ಟರ್ಮ್ ರಿಸಲ್ಟ್ಸ್ ಜಾಸ್ತಿ ಇರುತ್ತೆ, ಸ್ಟ್ರಾಂಗ್ ಆಗಿ ಬರುತ್ತೆ. ಸೊ ಇದರಿಂದ ಲಕ್ಕಿ, ಅದಕ್ಕೆ ನಿಮಗೆ ತುಂಬ ಲಕ್ಕಿ ಆಗುತ್ತೆ. ಸೊ ಇದು ಸಸ್ಟೈನಬಲ್ ಸಕ್ಸಸ್ಸು ಎಲ್ಲ ಸಿಗುತ್ತೆ. ಟೆಂಪರರಿ ವಿನ್ಸ್ ಎಲ್ಲ ಸಕ್ಸಸ್ಫುಲ್, ಇದು ಸಸ್ಟೈನಬಲ್ ಸಕ್ಸಸ್ ಸಿಗುತ್ತೆ. ಹಾಗಾಗಿ ಬರೀ 4 ನಾನು ಏನು ಹೇಳಿದೆ ಅವ್ರಿಗಷ್ಟೇ ಅಲ್ಲ, ಎಲ್ಲ ರಾಶಿಗಳಿಗೂ ಇದು ಅಪ್ಲೈ ಆಗುತ್ತೆ. ಬಟ್ ಜಾಸ್ತಿ ಇದು ಇರುತ್ತಲ್ಲ, ಇನ್ಫ್ಲೂಯೆನ್ಸ್ ಈ 4 ರಾಶಿಗಳಿಗೆ ಆಗುತ್ತೆ. ಸೊ ಎನರ್ಜಿ ಶಿಫ್ಟಿಂದ ನಾನು ಹೇಳಿದಾಗೆ ಮತ್ತೆ ಸಮ್ಮರೈಸ್ ಮಾಡಿದ್ರೆ ಸ್ಟೆಬಿಲಿಟಿ, ಕ್ಲಾರಿಟಿ, ರಿಯಲ್ ಪ್ರೋಗ್ರೆಸ್ ಸಿಗುತ್ತೆ. ಟಾರಸ್, ವರ್ಗೋ, ಕ್ಯಾಪ್ರಿಕಾನ್, ಕ್ಯಾನ್ಸರ್ ಇವ್ರಿಗೆಲ್ಲ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಎಲ್ಲಿ ಅಂದರೆ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಏರಿಯಾಸ್, ಕರಿಯರ್, ಫೈನಾನ್ಸಸ್ ಮತ್ತು ರಿಲೇಷನ್ಶಿಪ್ಪಲ್ಲಿ ಈ ಸಡನ್ ಲಕ್ಕಲ್ಲ, ಕನ್ಸಿಸ್ಟೆಂಟಾಗಿ ನಿಮ್ಗೆ ಲಕ್ ಸಿಗುತ್ತೆ, ಕನ್ಸಿಸ್ಟೆಂಟ್ ಗ್ರೋತ್ ಸಿಗುತ್ತೆ. ಆಮೇಲೆ ಲಾಸ್ಟಿಂಗ್ ಸಕ್ಸಸ್ ಇರುತ್ತೆ. ನೀವು ಫೋಕಸ್ ಆಗಿದ್ದರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಈ ಫೇಸಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಸ್ಟ್ರಾಂಗರ್ ಆ್ಯಂಡ್ ಮೋರ್ ಸೆಕ್ಯೂರ್ಡ್ ಲೈಫ್ ಬಿಲ್ಡ್ ಮಾಡ್ಬೋದು. ಸೊ ಇದು ಮೇನ್ ಅಂತ ಹೇಳಿದ್ರೆ 4 ಇದು ರಾಶಿಗಳದ್ದು ಹೇಳಿದೆ ನಾನು. ಬಟ್ ಸ್ಟಿಲ್ ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಅನಿಸ್ಬೋದು ನೀವು ರಿಪೀಟು, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಬೇರೆ 8 ರಾಶಿಗಳಿಗೂ ಹೆಲ್ಪ್ ಆಗುತ್ತೆ. ಬಟ್ ಮೋರ್ ವಿಲ್ ಬಿ ಜಾಸ್ತಿ ಇದು ಈ 4 ರಾಶಿಗಳಿಗೆ ಆಗುತ್ತೆ. ಸೊ ಅದಕ್ಕೆ ಇಫ್ ಯು ಸ್ಟೇ ಫೋಕಸ್ಡ್ ಆ್ಯಂಡ್ ಪ್ರಾಕ್ಟಿಕಲ್, ಈ ಫೇಸಿಂದ ನೀವು ತುಂಬ ಅಡ್ವಾಂಟೇಜ್ ತೊಗೋಬೋದು. ನೀವು ಸ್ಟ್ರಾಂಗ್ ಆಗಿರಿ, ಸೆಕ್ಯೂರ್ಡ್ ಆಗಿ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತೀನಿ. ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಅರ್ಥ ಆಗೋ ಥರ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಸೊ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಇದು ನಾನೇನು ಇನ್ಸೈಟ್ಸ್ ಹೇಳಿದ್ದೀನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದರಿಂದ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ನೀವು ಟಾರಸ್, ವರ್ಗೋ, ಕ್ಯಾಪ್ರಿಕಾನ್ ಅಥವಾ ಕ್ಯಾನ್ಸರ್ ಝೋಡಿಯಾಕ್ ಸೈನ್ನವರು ಅಂತ ತಿಳಿಸಿ. ಅಥವಾ ಬೇರೆ ಸೈನು ನಿಮ್ಮದು ಯಾವುದು ರಾಶಿ, ಇದು ಡೇಟ್ ಆಫ್ ಬರ್ತ್ ಅಂದರೆ ಸನ್ ಸೈನ್ಸ್ ಹೇಳ್ತಾ ಇದ್ದೀನಿ ನಾನು. ಅಂದರೆ ನಕ್ಷತ್ರದ ಬೇಸ್ಡ್ ಅಲ್ಲ, ನಕ್ಷತ್ರ ಅಲ್ಲ, ಮೂನ್ ಸೈನ್ ಅಲ್ಲ, ಸನ್ ಸೈನ್ದು ಹೇಳ್ತಾ ಇರೋದು. ಸೊ ನಿಮ್ದು ಯಾವುದು ರಾಶಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಇನ್ಯಾವುದು ನಾನು ಹೇಳಿದೆ ನಿಮಗೆ ನೆನಪಿರಬೇಕು, ಕ್ರಿಸ್ಟಲ್ಸ್ದು ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಕೂಡ ಇಂಟ್ರೆಸ್ಟ್ ಇದೆ ಮಾಡಬೇಕು ಅನ್ನೋದ್ರೆ ಅದ್ರ ಬಗ್ಗೆನೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟಾಟಾ, ಬಾಯ್ ಬಾಯ್, ಸಿ ಯು.